ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಧರ್ಮಸ್ಥಳದ ಬುರುಡೆ ಕೇಸ್ನ ತನಿಖೆ. ಚಿನ್ನಯ್ಯನ ಹೇಳಿಕೆ, ಸ್ವಇಚ್ಛಾ ಹೇಳಿಕೆ BNSS 183 ಅಡಿಯಲ್ಲಿ ಇವತ್ತು ದಾಖಲಾಗುತ್ತೆ. ರೋಚಕ ಘಟ್ಟ ಈ ವಿಚಾರಗಳಿಗೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯನ ಆಗಮನ ಈಗಾಗಲೇ ಆಗಿದೆ. ಅದನ್ನು ಕರ್ಕೊಂಡು ಬಂದಿದ್ದಾರೆ. BNSS 183 ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕು ಹೇಳಿಕೆ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಇವತ್ತು ಪೂರ್ಣ ಹೇಳಿಕೆಯನ್ನು ನ್ಯಾಯಾಧೀಶರು ದಾಖಲಿಸಿಕೊಳ್ತಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಯೂಶಲಿ ಈ 183 ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಒಂದೇ ದಿನದಲ್ಲಿ 2-3 ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಬಟ್ ಈ ಪ್ರಕರಣದಲ್ಲಿ ಯಾಕೆ 2ನೇ ದಿನಕ್ಕೆ ಕಾಲಿಡ್ತು ಅನ್ನೋದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ನೋಡೋಣ ನಮ್ಮ ಪ್ರತಿನಿಧಿ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಈ ವಿಚಾರದಲ್ಲಿ ಅಂತ. ದೀಪಕ್ ಜೈನ್ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಕ್, ಸಾಮಾನ್ಯವಾಗಿ ಈಗ BNSS 183 ಸ್ಟೇಟ್ಮೆಂಟ್ 2-3 ಗಂಟೆಯಲ್ಲಿ ಮುಗಿದೋಗುತ್ತೆ. ಸಂಜೆ ಮೇಲೆ ಕರೆಸ್ಕೊಳ್ತಾರೆ, 2-3 ಗಂಟೆಯಲ್ಲಿ ಮುಗಿದೋಗುತ್ತೆ. ಬಟ್ 2ನೇ ದಿನಕ್ಕೆ ಯಾಕೆ ಕಾಲಿಟ್ಟಿದೆ? ಇನ್ನು ಯಾವ್ಯಾವ ವಿಚಾರಗಳು ಈತ ಹೇಳೋದು ಬಾಕಿ ಇದೆ? ಮತ್ತೆ ನೆಕ್ಸ್ಟ್ ಮುಂದಿನ ಕಾನೂನು ಪ್ರಕ್ರಿಯೆ ಏನು? ಇದನ್ನು ಮೆಮೋ ರೂಪದಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಕೊಡ್ತಾರಾ? ಹೇಗೆ ತನಿಖೆ ಮುಂದುವರಿಯುತ್ತೆ ಅಂತ? ಮಮತಾ ಹೆಗಡೆ, ಈ ಚಿನ್ನಯ್ಯನ ಒಟ್ಟು ಡೀಟೇಲ್ ಅನ್ನು ತಗೊಂಡ್ರೆ ಆತ ಜುಲೈ ತಿಂಗಳಲ್ಲಿ ಕೋರ್ಟ್ಗೆ ಬಂದು ಒಂದು ಲೆಟರ್ ರೂಪದಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದ. ಆ ನಂತರ ಆತನ ಎಲ್ಲ 10 ವಿಡಿಯೋಗಳನ್ನು ನೋಡ್ಬೋದು. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಮಾಡುವ ಇಂಟರ್ವ್ಯೂ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಅವರು ಮಾಡಿದಂಥ ಇಂಟರ್ವ್ಯೂ. ಆತನ ಪಿನ್ ಟು ಪಿನ್ ಡೀಟೇಲ್ ಇರ್ತದೆ. ಆತ 22 ವರ್ಷದ ಕಥೆಯನ್ನು ಕೂಡ ಬಿಚ್ಚಿಡ್ತಾನೆ. ಧರ್ಮಸ್ಥಳದಲ್ಲಿ ತಾನು ಕೆಲಸಕ್ಕೆ ಸೇರಿ ಕೆಲಸವನ್ನ ಬಿಟ್ಟಿರೋದು 2015ರವರೆಗೆ. ಅಲ್ಲಿಯವರೆಗೆ ಪಿನ್ ಟು ಪಿನ್ ಡೀಟೇಲ್ ಅನ್ನ ಬಿಚ್ಚಿಡ್ತಾ ಇದ್ದಾನೆ. ಅದೇ ಕೆಲಸವನ್ನ ಆತ ಬೆಳ್ತಂಗಡಿ ಕೋರ್ಟ್ನ ಮುಂದೆ ಕೂಡ ನಡೀತಾ ಇರುವಂತದ್ದು. 2 ದಿವಸದ ಹಿಂದೆ ಆತನ ಅರ್ಧ ಹೇಳಿಕೆ ದಾಖಲಾಗಿತ್ತು ಅನ್ನುವಂಥದ್ದು. ನ್ಯಾಯಾಧೀಶ ವಿಜಯೇಂದ್ರ ಅವರ ಮುಂದೆ ಆತ ಎಲ್ಲ ವಿಚಾರಗಳನ್ನ ತೆರೆದಿಟ್ಟ. 2 ವರ್ಷದ ಹಿಂದೆ ಉಜಿರೆಯಲ್ಲಿ ತಾನು ಎಲ್ಲಿ ಸಿಕ್ಕಿದ್ದು, ವಿಠಲ್ ಗೌಡ ಆತನನ್ನ ನೇರವಾಗಿ ಕರ್ಕೊಂಡು ಹೋದದ್ದು ಎಲ್ಲಿಗೆ, ತಿಮರೋಡಿ ಮನೆಯಲ್ಲಿ ಯಾವ ತರದ ಜಾಲವನ್ನ ಸೃಷ್ಟಿ ಮಾಡಿದ್ರು, ಆ ನಂತರ 1.5 ವರ್ಷಗಳ ಕಾಲ ಎಲ್ಲೆಲ್ಲಿ ಭೇಟಿಯಾಗಿತ್ತು, ಯಾವ ಯಾವ ಕಥೆಯನ್ನ ಹೇಗೆ ಹೇಗೆ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ ನನಗೆ ಹೇಳಿಕೊಟ್ಟಿದ್ರು, ಇದೆಲ್ಲವನ್ನ ಆತ 1ನೇ ದಿನದಿಂದಲೂ ಕೂಡ ಬಿಚ್ಚಿಡ್ತಾ ಇದ್ದ. ಹಾಗಾಗಿ 10 ವರ್ಷದ ಕಥೆಯನ್ನ ಆತ 16 ವಿಡಿಯೋದಲ್ಲಿ ಬಿಚ್ಚಿಡಬೇಕಾದ್ರೆ 2 ವರ್ಷದ ಕಥೆಯನ್ನ ನ್ಯಾಯಾಲಯದ ಮುಂದೆ ಬಿಚ್ಚಿಡ್ಲಿಕ್ಕೆ 2 ದಿವಸವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೊನ್ನೆ ಅರ್ಧ ದಿವಸದಲ್ಲಿ ಅಂದ್ರೆ 2-3 ಗಂಟೆಗಳ ಕಾಲ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. 3 ಗಂಟೆಯಿಂದ 5:45ರವರೆಗೆ ಹೇಳಿಕೆಗಳು ನಡೆದಿತ್ತು. ಇವತ್ತು ಬೇಗನೆ ಆರಂಭ ಆಗಿದೆ. ಸಂಜೆಯವರೆಗೆ ಕೂಡ ಅದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪಿನ್ ಟು ಪಿನ್ ಡೀಟೇಲ್ ಅನ್ನ ಆತ ಕಥೆಯ ರೂಪದಲ್ಲಿ ಹೇಳೋದ್ರಿಂದ ಆತನಿಗೆ ಸಾಕಷ್ಟು ಕಾಲಾವಕಾಶವನ್ನ ಬೆಳ್ತಂಗಡಿ ನ್ಯಾಯಾಧೀಶರು ಕೊಟ್ಟಿರುವಂತದ್ದು. ಮಮತಾ ಹೆಗಡೆ. ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.